ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ಸಮ್ಮರ್ಗೋಸ್ಕರ ನಾನು ತುಂಬಾ ಬಿಸಿಲಿದೆ ಅಲ್ವಾ, ಅದಕ್ಕೋಸ್ಕರ ನಾನಿವತ್ತು ಮ್ಯಾಂಗೋ ಲಸ್ಸಿ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಕೆಲವೇ ಪದಾರ್ಥ ತೊಗೊಂಡು ನಾನು ತುಂಬ ಟೇಸ್ಟಿಯಾಗಿ ಮ್ಯಾಂಗೋ ಲಸ್ಸಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ತಡ ಮಾಡೋದು ಹೇಗೆ, ಈಗಲೇ ಮಾಡ್ಕೊಳ್ಳೋಣ ಬನ್ನಿ. ಪೂರ್ತಿಯಾಗಿ ವಿಡಿಯೋ ನೋಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದಾರಲ್ಲ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬನ್ನಿ ಫ್ರೆಂಡ್ಸ್, ಮೊದಲಿಗೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ ನೋಡ್ಬೋದು ನೀವು. ಫಸ್ಟಿಗೆ ನೋಡಿ, ನಾನು ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ. ಆದರೆ ನಿಮಗೆ ಯಾವ ಥರ ಮ್ಯಾಂಗೋ ಸಿಗುತ್ತೆ ನೋಡಿ, ಆ ಥರ ಒಟ್ಟು ಹಣ್ಣಾಗಿರಬೇಕು ಅದು ಮ್ಯಾಂಗೋ, ಅದನ್ನು ತೊಗೊಳ್ಳಿ. ನೋಡಿ, ಒಂದು ಮ್ಯಾಂಗೋ ತೊಗೊಂಡಿದ್ದೀನಿ. 2ರಿಂದ 3 ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ. 1 ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ. ಆಮೇಲೆ 2ರಿಂದ 3 ಏಲಕ್ಕಿ ಪೌಡರ್ ತೊಗೊಂಡಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು. ಇವಾಗ ಏನು ಮಾಡಬೇಕು ಅಂತ ಅಂದರೆ ನೋಡಿ ಫ್ರೆಂಡ್ಸ್, ಇವಾಗ ನಾನು ಒಂದು ಮಾವಿನ ಹಣ್ಣಿದೆ ನೋಡಿ, ಅದನ್ನು ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ. ಕಟ್ ಮಾಡ್ಕೊಂಡು ಇದು ಫಸ್ಟಿಗೆ ನೋಡಿ, ಇದು ಸೊನೆ ಇದೆಯಲ್ಲ, ಈ ಸೊನೆ ಎಲ್ಲ ತೆಗೆದುಬಿಡ್ತೀನಿ. ಈ ಸೊನೆ ತೆಗೆದ ನಂತರ ನೋಡಿ, ಇವಾಗ ನಾನು ಕಟ್ ಮಾಡ್ಕೊಂಡು ಬಿಡ್ತೀನಿ. ಆ ಕಡೆ ಈ ಕಡೆ ಸೈಡ್ ಇದೆ ನೋಡಿ, ಅದೆರಡು ನಾನು ಪೀಸ್ ಮಾಡ್ಕೊಂಡ್ಬಿಡ್ತೀನಿ. ತುಂಬಾ ಸಿಂಪಲ್ಲಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಒಂದು ಮಾವಿನ ಹಣ್ಣಿಂದ ನಾವು ಒಂದು 2 ಕುಡಿಬೋದು, ಆ ಥರ ಇರುತ್ತೆ ಇದು ಲಸ್ಸಿ. ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ. ಈ ರೀತಿಯಾಗಿ ನಾನು ಕಟ್ ಮಾಡಿಟ್ಕೊಂಡೆ. ಇವಾಗ ನಾನು ಇದನ್ನೆಲ್ಲ ತೆಗ್ಕೊಂಡು ಬಿಡ್ತೀನಿ ಒಂದು ಬೌಲ್ಗೆ. ಇಷ್ಟು ನಾನು ತೆಗೆದ ನಂತರ ಇದನ್ನು ನಾನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಅಂದರೆ ಇದನ್ನ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ. ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಲ್ಲ, ಇವಾಗ ನಾನು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ನೋಡಿ, ಈ ರೀತಿಯಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ, ವಾವ್. ನೆಕ್ಸ್ಟ್ ನೋಡಿ, ಅದನ್ನು ತೆಗೆದಿಟ್ಬಿಡೋಣ. ಇವಾಗ ನಾನು ಒಂದು ಬೌಲ್ ತೋರಿಸ್ತಾ ಇದ್ದೀನಿ. ಆ ಬೌಲಿಗೆ ನೋಡಿ, ನಾನು ಒಂದು ಚಿಕ್ಕ ಬೌಲು ಮೊಸರು ತೊಗೊಂಡಿದ್ದೀನಿ. ಆ ಮೊಸರು ಹಾಕ್ಕೊಂಡ್ಬಿಡ್ತೀನಿ. ಅದೇ ಬೌಲ್ಗೆ ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕು, ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕಂದರೆ ನೀವು ಇನ್ನೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಬೋದು ನೋಡಿ. ಇವಾಗ ನಾನು ಮೊಸರು ನಾವು ಕಡಿತೀವಿ ನೋಡಿ, ಅದರಿಂದ ನಾನು ಈ ರೀತಿಯಾಗಿ ನಾನು ಕಡ್ಕೊಳ್ತಾ ಇದ್ದೀನಿ. ಅಂದರೆ ಮೊಸರೆಲ್ಲ ನಾನು ಗಂಟಿರುತ್ತೆ ನೋಡಿ, ಗಟ್ಟಿ ಅದೆಲ್ಲ ಒಗ್ಗಿಸ್ಕೊಳ್ಬೇಕು. ಬೇಕಂದರೆ ನೀವು ಈ ಥರ ಬೇಡ ಅಂತ ಅಂದರೆ ಮಿಕ್ಸರ್ಗೂ ಹಾಕ್ಕೊಳ್ಬೋದು. ಈ ರೀತಿಯಾಗಿ ನಾವು ಕಡ್ಕೊಂಡ್ರೆ ಇನ್ನೂ ಟೇಸ್ಟಿಯಾಗಿ ಲಸ್ಸಿ ಬರುತ್ತೆ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಡ್ಕೊಳ್ತಾ ಇದ್ದೀನಿ. ನಿಮಗಿದು ಬೇಡಪ್ಪ ಅಂತ ಅಂದರೆ ನೀವು ಮಿಕ್ಸಿಯಲ್ಲೇ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ, ಎರಡೂ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಅದನ್ನೆಲ್ಲ ನಾನು ಕಡ್ಕೊಂಡಿದ್ದೀನಲ್ಲ ಮೊಸರು ಸಕ್ಕರೆನ, ಇವಾಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಮ್ಯಾಂಗೋ, ಅದನ್ನು ಹಾಕ್ಕೊಂಡು ಬಿಡ್ತೀನಿ. ಅದನ್ನು ಹಾಕಿದ ನಂತರ ಇದು ಒಂದ್ಸಲಿ ಚೆನ್ನಾಗಿ ಕಡ್ಕೊಂಡು ಬಿಡ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಅಂದರೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ಇದು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗೆಲ್ಲ ನಾನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ, ಒಂದ್ಸಲಿ ಸ್ಪೂನಿಂದೆಲ್ಲ ತಿರುಗಿಸ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟಿಗೆ ನಾನು ಏಲಕ್ಕಿ ಪೌಡರ್ ಹಾಕ್ಕೊಂಡು ಬಿಡ್ತೀನಿ. ಈಗ ಒಂದ್ಸಲಿ ಮಿಕ್ಸ್ ಮಾಡ್ಕೊಂಡು ಬರೋಣ. ಏಲಕ್ಕಿ ಪೌಡರ್ ಹಾಕ್ಕೊಂಡ ನಂತರ ಈಗೆಲ್ಲ ರೆಡಿಯಾಗಿದೆ. ಇವಾಗ ಸರ್ವ್ ಮಾಡ್ಕೊಳ್ತೀನಿ ಒಂದು ಗ್ಲಾಸ್ಗೆ. ನೋಡ್ಬೋದು ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಮ್ಯಾಂಗೋ ಲಸ್ಸಿ. ಸಮ್ಮರ್ ಸೀಸನ್ಗೋಸ್ಕರ ಈಗ ಅಂತೂ ಮ್ಯಾಂಗೋ ಅಂತೂ ಮಾರ್ಕೆಟಲ್ಲಿ ತುಂಬಾ ಬಂದಿದೆ. ಈಗ ಮ್ಯಾಂಗೋದಲ್ಲಿ ಹೊಸ ರೆಸಿಪಿ ಅಂತೂ ಮಾಡ್ಕೊಳ್ಬೋದು. ನೀವು ಯಾಕೆ ತಡ ಮಾಡ್ತೀರಿ? ಇವಾಗಲೇ ನೀವು ಮ್ಯಾಂಗೋಯಿಂದ ಹೊಸ ರೆಸಿಪಿಗಳನ್ನ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ನೋಡಿರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇಷ್ಟೇ ನೋಡಿ. ಈ ವಿಡಿಯೋ ಇಷ್ಟ ಆಯ್ತಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸಬ್ರು ಯಾರು ಇರ್ತಾರಲ್ಲ ಅವ್ರಿಗೆ ಶೇರ್ ಮಾಡ್ಕೊಳ್ಳಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬರ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಓಕೆ, ಬಾಯ್ ಬಾಯ್.